ಸಂಸ್ಕಾರ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದಂತ ಸ್ಥಳ ಇರುತ್ತೆ. ಅಲ್ಲಿಗೆ ಹೋಗಿ ಶವ ಸಂಸ್ಕಾರ ಮಾಡಿ ಬರಬೇಕಾಗತ್ತೆ. ಆದ್ರೆ ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಂಚಾರಿ ಶವದಹನ ಘಟಕವನ್ನು ಆರಂಭಿಸಿದ್ದು ಬಡವರಿಗೆ ಇದು ವರದಾನ ಆಗಿದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಸಂಚಾರಿ ಶವದಹನ ಘಟಕ ಕೇವಲ 2 ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ. ರಾಜ್ಯದ ಹಲವು ಭಾಗಗಳಲ್ಲಿ ಬಡಜನತೆ ಶವ ಸಂಸ್ಕಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಂತಹ ಬಡಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಹೊಸೂರು ಗ್ರಾಮ ಪಂಚಾಯಿತಿ ಮುಂದಾಗಿದೆ. ಇಲ್ಲಿ ನೀವು ನೋಡುತ್ತಿರುವ ಸಂಚಾರಿ ಶವದಹನ ಘಟಕ, ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದರೆ ಸೌದೆ ಬೇಕಾಗಿಲ್ಲ, ವಿದ್ಯುತ್ ಬೇಕಾಗಿಲ್ಲ, ಕೇವಲ ಒಂದು ಸಿಲಿಂಡರ್ ಇದ್ರೆ ಸಾಕು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಾದರೂ ಮೃತಪಟ್ಟಾಗ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಿದ್ರೆ ಸಾಕು, ಅವರ ಮನೆ ಬಳಿ ಬಂದು ಅಂತ್ಯ ಸಂಸ್ಕಾರಕ್ಕೆ ನೆರವಾಗುತ್ತಾರೆ. ಕೇವಲ 2 ಗಂಟೆಗಳಲ್ಲಿ ಅಂತ್ಯ ಸಂಸ್ಕಾರ ಪೂರ್ಣಗೊಳ್ಳುತ್ತದೆ. ಲಯನ್ಸ್ ಕ್ಲಬ್ ಸಂಸ್ಥೆ ಹೊಸೂರು ಪಂಚಾಯಿತಿ 7.50 ಲಕ್ಷ ಹಣ ಸಹಾಯ ಮಾಡಿದ್ದು, ಉಳಿದ ಹಣವನ್ನ ಪಂಚಾಯಿತಿ ಭರಿಸಿದೆ. ಒಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನ ನಿರ್ಮಾಣ ಮಾಡಲಾಗಿದ್ದು, ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಶವಗಳನ್ನು ದಹನ ಮಾಡಲಾಗಿದೆ. ಕರ್ನಾಟಕದಲ್ಲೇ ಮೊದಲನೆಯ ಶವಾಗಾರ ಮೊಬೈಲ್ ಶವಾಗಾರ. ಯಾಕೆಂತಂದ್ರೆ ಮೊಬೈಲ್ ಶವಾಗಾರ ಎಲ್ಲೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದನ್ನ ಏನು ಈಗ ಒಂದು ಶವಾಗಾರ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ತಿಳ್ಕೊಳ್ಳೋದೇನು ಅಂತಂದ್ರೆ, ಇದೊಂದು ಎಲೆಕ್ಟ್ರಿಕ್ ಶವಾಗಾರ ಇದೆ, ಯಾರೋ ಶ್ರೀಮಂತ ವರ್ಗದವರು. ಇದು ನಿಜವಾಗಿ ಪ್ರಯೋಜನ ಆಗೋದು ಬಡ ವರ್ಗದವರಿಗೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಶವಾಗಾರ ಅಂತ ಹೇಳಿ ಒಂದು ಶವ ಸಂಸ್ಕಾರ ಅಂತ ಹೇಳಿದ್ರೆ, ಈಗ ಶವ ಸಂಸ್ಕಾರಕ್ಕೆ ಬರುವಂತವ್ರೊಂದು ಮರ ಕಡಿಬೇಕಾದ್ರು ಅಥವಾ ಸೌದೆ ಮಾಡಬೇಕಾದ್ರು ಅಥವಾ ಎಲ್ಲದಕ್ಕೂ ದುಡ್ಡೇ. ಇನ್ನು ಇದರ ಕಾರ್ಯನಿರ್ವಹಣೆ ಬಗ್ಗೆ ಹೇಳುವುದಾದರೆ, ಒಬ್ಬ ಮನೆಯ ಬಳಿ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಾದರೆ 2,500 ರೂಪಾಯಿ ನೀಡಬೇಕಾಗುತ್ತದೆ. ಜೊತೆಗೆ ದಹನ ಮಾಡೋದಕ್ಕೆ ಬೇಕಾಗುವ ಗ್ಯಾಸ್ ಸಿಲಿಂಡರ್ ನೀಡಬೇಕು. ಇನ್ನು ಮೃತಪಟ್ಟವರು ತೀರಾ ಬಡವರಾಗಿದ್ದರೆ ಎಲ್ಲವನ್ನ ಗ್ರಾಮ ಪಂಚಾಯಿತಿ ವತಿಯಿಂದಲೇ ಮಾಡಲಾಗುತ್ತೆ. ಇದೊಂದು ಸಿಕ್ಕಿದೊಂದು ದೇವರ ಭಾಗ್ಯ. ಯಾಕೆಂದರೆ ಇಲ್ಲಿ ಗ್ರಾಮದವರಿಗೆ, ಗ್ರಾಮ ಅಂದರೆ 3 ಗ್ರಾಮದವರಿಗೆ ಒಂದು ಉಪಯೋಗ ಆಗುವಂಥದ್ದು. ಅದಲ್ಲದೆ ಎಷ್ಟೋ ಬಡ ಕುಟುಂಬಗಳಿದ್ದಾರೆ, ಅವರಿಗೆ ನಾವು ಈ ಪಂಚಾಯಿತಿಯಿಂದ ಅವರಿಗೆ ಒಂದು ನಾವು ಫ್ರೀ ಆಗಿ ಮಾಡುವಂತ ವ್ಯವಸ್ಥೆ ನಾವು ಇಟ್ಟಿದ್ದೀವಿ. ಮೇಂದ್ರೆ ಒಂದು 10 ಲಕ್ಷದವರೆದು ವೆಚ್ಚ ಇದು ಟೋಟಲ್. ಒಟ್ಟಿನಲ್ಲಿ ಈ ಸಂಚಾರಿ ಶವದಹನ ಘಟಕ ಆರಂಭವಾದ ನಂತರ ಬಡ ಜನತೆಯ ಅಂತ್ಯ ಸಂಸ್ಕಾರಕ್ಕೆ ಪಡಬೇಕಾದ ಕಷ್ಟಕ್ಕೆ ಕೊಂಚ ಆತಂಕ ಕಡಿಮೆ ಮಾಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಸಂಸ್ಕಾರ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದಂತ ಸ್ಥಳ ಇರುತ್ತೆ. ಅಲ್ಲಿಗೆ ಹೋಗಿ ಶವ ಸಂಸ್ಕಾರ ಮಾಡಿ ಬರಬೇಕಾಗತ್ತೆ. ಆದ್ರೆ ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಂಚಾರಿ ಶವದಹನ ಘಟಕವನ್ನು ಆರಂಭಿಸಿದ್ದು ಬಡವರಿಗೆ ಇದು ವರದಾನ ಆಗಿದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಸಂಚಾರಿ ಶವದಹನ ಘಟಕ ಕೇವಲ 2 ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ. ರಾಜ್ಯದ ಹಲವು ಭಾಗಗಳಲ್ಲಿ ಬಡಜನತೆ ಶವ ಸಂಸ್ಕಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಂತಹ ಬಡಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಹೊಸೂರು ಗ್ರಾಮ ಪಂಚಾಯಿತಿ ಮುಂದಾಗಿದೆ. ಇಲ್ಲಿ ನೀವು ನೋಡುತ್ತಿರುವ ಸಂಚಾರಿ ಶವದಹನ ಘಟಕ, ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದರೆ ಸೌದೆ ಬೇಕಾಗಿಲ್ಲ, ವಿದ್ಯುತ್ ಬೇಕಾಗಿಲ್ಲ, ಕೇವಲ ಒಂದು ಸಿಲಿಂಡರ್ ಇದ್ರೆ ಸಾಕು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಾದರೂ ಮೃತಪಟ್ಟಾಗ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಿದ್ರೆ ಸಾಕು, ಅವರ ಮನೆ ಬಳಿ ಬಂದು ಅಂತ್ಯ ಸಂಸ್ಕಾರಕ್ಕೆ ನೆರವಾಗುತ್ತಾರೆ. ಕೇವಲ 2 ಗಂಟೆಗಳಲ್ಲಿ ಅಂತ್ಯ ಸಂಸ್ಕಾರ ಪೂರ್ಣಗೊಳ್ಳುತ್ತದೆ. ಲಯನ್ಸ್ ಕ್ಲಬ್ ಸಂಸ್ಥೆ ಹೊಸೂರು ಪಂಚಾಯಿತಿ 7.50 ಲಕ್ಷ ಹಣ ಸಹಾಯ ಮಾಡಿದ್ದು, ಉಳಿದ ಹಣವನ್ನ ಪಂಚಾಯಿತಿ ಭರಿಸಿದೆ. ಒಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನ ನಿರ್ಮಾಣ ಮಾಡಲಾಗಿದ್ದು, ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಶವಗಳನ್ನು ದಹನ ಮಾಡಲಾಗಿದೆ. ಕರ್ನಾಟಕದಲ್ಲೇ ಮೊದಲನೆಯ ಶವಾಗಾರ ಮೊಬೈಲ್ ಶವಾಗಾರ. ಯಾಕೆಂತಂದ್ರೆ ಮೊಬೈಲ್ ಶವಾಗಾರ ಎಲ್ಲೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದನ್ನ ಏನು ಈಗ ಒಂದು ಶವಾಗಾರ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ತಿಳ್ಕೊಳ್ಳೋದೇನು ಅಂತಂದ್ರೆ, ಇದೊಂದು ಎಲೆಕ್ಟ್ರಿಕ್ ಶವಾಗಾರ ಇದೆ, ಯಾರೋ ಶ್ರೀಮಂತ ವರ್ಗದವರು. ಇದು ನಿಜವಾಗಿ ಪ್ರಯೋಜನ ಆಗೋದು ಬಡ ವರ್ಗದವರಿಗೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಶವಾಗಾರ ಅಂತ ಹೇಳಿ ಒಂದು ಶವ ಸಂಸ್ಕಾರ ಅಂತ ಹೇಳಿದ್ರೆ, ಈಗ ಶವ ಸಂಸ್ಕಾರಕ್ಕೆ ಬರುವಂತವ್ರೊಂದು ಮರ ಕಡಿಬೇಕಾದ್ರು ಅಥವಾ ಸೌದೆ ಮಾಡಬೇಕಾದ್ರು ಅಥವಾ ಎಲ್ಲದಕ್ಕೂ ದುಡ್ಡೇ.
ಇನ್ನು ಇದರ ಕಾರ್ಯನಿರ್ವಹಣೆ ಬಗ್ಗೆ ಹೇಳುವುದಾದರೆ ಒಬ್ಬ ಮನೆಯ ಬಳಿ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಾದರೆ 2,500 ರೂಪಾಯಿ ನೀಡಬೇಕಾಗುತ್ತದೆ. ಜೊತೆಗೆ ದಹನ ಮಾಡೋದಕ್ಕೆ ಬೇಕಾಗುವ ಗ್ಯಾಸ್ ಸಿಲಿಂಡರ್ ನೀಡಬೇಕು. ಇನ್ನು ಮೃತಪಟ್ಟವರು ತೀರಾ ಬಡವರಾಗಿದ್ದರೆ ಎಲ್ಲವನ್ನ ಗ್ರಾಮ ಪಂಚಾಯಿತಿ ವತಿಯಿಂದಲೇ ಮಾಡಲಾಗುತ್ತೆ. ಇದೊಂದು ಸಿಕ್ಕಿದೊಂದು ದೇವರ ಭಾಗ್ಯ. ಏಕೆಂದರೆ ಇಲ್ಲಿ ಗ್ರಾಮ ಅಂದರೆ 3 ಗ್ರಾಮದವರಿಗೆ ಒಂದು ಉಪಯೋಗ ಆಗುವಂತದ್ದು. ಅದಲ್ಲದೆ ಎಷ್ಟೋ ಬಡ ಕುಟುಂಬಗಳಿದ್ದಾರೆ, ಅವರಿಗೆ ನಾವು ಈ ಪಂಚಾಯಿತಿಯಿಂದ ಅವರಿಗೆ ಒಂದು ನಾವು ಫ್ರೀ ಆಗಿ ಮಾಡುವಂತ ವ್ಯವಸ್ಥೆ ನಾವು ಇಟ್ಟಿದ್ದೀವಿ. ಒಂದು 10 ಲಕ್ಷದವರೆದು ವೆಚ್ಚ ಇದು ಟೋಟಲ್. ಒಟ್ಟಿನಲ್ಲಿ ಈ ಸಂಚಾರಿ ಶವದಹನ ಘಟಕ ಆರಂಭವಾದ ನಂತರ ಬಡ ಜನತೆಯ ಅಂತ್ಯ ಸಂಸ್ಕಾರಕ್ಕೆ ಪಡಬೇಕಾದ ಕಷ್ಟಕ್ಕೆ ಕೊಂಚ ಆತಂಕ ಕಡಿಮೆ ಮಾಡಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಸಂಸ್ಕಾರ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾದಂತ ಸ್ಥಳ ಇರುತ್ತೆ, ಅಲ್ಲಿಗೆ ಹೋಗಿ ಶವ ಸಂಸ್ಕಾರ ಮಾಡಿ ಬರಬೇಕಾಗತ್ತೆ. ಆದ್ರೆ ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಸಂಚಾರಿ ಶವದಹನ ಘಟಕವನ್ನು ಆರಂಭಿಸಿದ್ದು ಬಡವರಿಗೆ ಇದು ವರದಾನ ಆಗಿದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಸಂಚಾರಿ ಶವದಹನ ಘಟಕ ಕೇವಲ 2 ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ. ರಾಜ್ಯದ ಹಲವು ಭಾಗಗಳಲ್ಲಿ ಬಡ ಜನತೆ ಶವ ಸಂಸ್ಕಾರಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಂತಹ ಬಡ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಹೊಸೂರು ಗ್ರಾಮ ಪಂಚಾಯಿತಿ ಮುಂದಾಗಿದೆ. ಇಲ್ಲಿ ನೀವು ನೋಡುತ್ತಿರುವ ಸಂಚಾರಿ ಶವದಹನ ಘಟಕ, ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದರೆ ಸೌದೆ ಬೇಕಾಗಿಲ್ಲ, ವಿದ್ಯುತ್ ಬೇಕಾಗಿಲ್ಲ, ಕೇವಲ ಒಂದು ಸಿಲಿಂಡರ್ ಇದ್ರೆ ಸಾಕು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಾದರೂ ಮೃತಪಟ್ಟಾಗ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಿದ್ರೆ ಸಾಕು, ಅವರ ಮನೆ ಬಳಿ ಬಂದು ಅಂತ್ಯ ಸಂಸ್ಕಾರಕ್ಕೆ ನೆರವಾಗುತ್ತಾರೆ. ಕೇವಲ 2 ಗಂಟೆಗಳಲ್ಲಿ ಅಂತ್ಯ ಸಂಸ್ಕಾರ ಪೂರ್ಣಗೊಳ್ಳುತ್ತದೆ. ಲಯನ್ಸ್ ಕ್ಲಬ್ ಸಂಸ್ಥೆ ಹೊಸೂರು ಪಂಚಾಯಿತಿ 7.50 ಲಕ್ಷ ಹಣ ಸಹಾಯ ಮಾಡಿದ್ದು, ಉಳಿದ ಹಣವನ್ನ ಪಂಚಾಯಿತಿ ಭರಿಸಿದೆ. ಒಟ್ಟು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನ ನಿರ್ಮಾಣ ಮಾಡಲಾಗಿದ್ದು ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಶವಗಳನ್ನು ದಹನ ಮಾಡಲಾಗಿದೆ. ಕರ್ನಾಟಕದಲ್ಲೇ ಮೊದಲನೆಯ ಶವಾಗಾರ ಮೊಬೈಲ್ ಶವಾಗಾರ. ಯಾಕೆಂತಂದ್ರೆ ಮೊಬೈಲ್ ಶವಾಗಾರ ಎಲ್ಲೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದನ್ನ ಏನು ಈಗ ಒಂದು ಶವಾಗಾರ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದೊಂದು ಎಲೆಕ್ಟ್ರಿಕ್ ಶವಾಗಾರ ಇದೆ, ಯಾರೋ ಶ್ರೀಮಂತ ವರ್ಗದವರು. ಇದು ನಿಜವಾಗಿ ಪ್ರಯೋಜನ ಆಗೋದು ಬಡ ವರ್ಗದವರಿಗೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಶವಾಗಾರ ಅಂತ ಹೇಳಿ ಒಂದು ಶವ ಸಂಸ್ಕಾರ ಅಂತ ಹೇಳಿದ್ರೆ, ಈಗ ಶವ ಸಂಸ್ಕಾರಕ್ಕೆ ಬರುವಂತವ್ರೊಂದು ಮರ ಕಡಿಬೇಕಾದ್ರು ಅಥವಾ ಸೌದೆ ಮಾಡಬೇಕಾದ್ರು ಅಥವಾ ಎಲ್ಲದಕ್ಕೂ ದುಡ್ಡೇ. ಇನ್ನು ಇದರ ಕಾರ್ಯನಿರ್ವಹಣೆ ಬಗ್ಗೆ ಹೇಳುವುದಾದರೆ ಒಬ್ಬ ಮನೆಯ ಬಳಿ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಾದರೆ 2,500 ರೂಪಾಯಿ ನೀಡಬೇಕಾಗುತ್ತದೆ. ಜೊತೆಗೆ ದಹನ ಮಾಡೋದಕ್ಕೆ ಬೇಕಾಗುವ ಗ್ಯಾಸ್ ಸಿಲಿಂಡರ್ ನೀಡಬೇಕು. ಇನ್ನು ಮೃತಪಟ್ಟವರು ತೀರಾ ಬಡವರಾಗಿದ್ದರೆ ಎಲ್ಲವನ್ನ ಗ್ರಾಮ ಪಂಚಾಯಿತಿ ವತಿಯಿಂದಲೇ ಮಾಡಲಾಗುತ್ತೆ. ಇದೊಂದು ಸಿಕ್ಕಿದೊಂದು ದೇವರ ಭಾಗ್ಯ. ಏಕೆಂದರೆ ಇಲ್ಲಿ ಗ್ರಾಮ ಅಂದರೆ 3 ಗ್ರಾಮದವರಿಗೆ ಒಂದು ಉಪಯೋಗ ಆಗುವಂತದ್ದು. ಅದಲ್ಲದೆ ಎಷ್ಟೋ ಬಡ ಕುಟುಂಬಗಳಿದ್ದಾರೆ, ಅವರಿಗೆ ನಾವು ಈ ಪಂಚಾಯಿತಿಯಿಂದ ಅವರಿಗೆ ಒಂದು ನಾವು ಫ್ರೀ ಆಗಿ ಮಾಡುವಂತ ವ್ಯವಸ್ಥೆ ನಾವು ಇಟ್ಟಿದ್ದೀವಿ. ಒಂದು 10